ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಅಬಕಾರಿ ಇಲಾಖೆ ಸಚಿವರಾಗಿರುವಂತಹ ಆರ್.ವಿ. ತಿಮ್ಮಾಪುರ್ ವಿರುದ್ಧ ಒತ್ತಡ ಹೆಚ್ಚಾಗ್ತಾ ಇದೆ. ತಿಮ್ಮಾಪುರ್ ತಲೆದಂಡ ಆಗಬೇಕು ಅಂತ ಹೇಳಿ ಪ್ರತಿಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇದ್ದಾವೆ. ತಿಮ್ಮಾಪುರ್ಗೆ ಅಬಕಾರಿ ಡಿಸಿ ಜಗದೀಶ್ ಆಡಿಯೋ ಈಗ ಸಂಕಷ್ಟವನ್ನ ತಂದೊಡ್ಡಿದೆ. ಲಂಚದಲ್ಲಿ ಹೆಚ್ಚು ಪಾಲು ಸಚಿವರಿಗೆ ಕೊಡಬೇಕು ಅಂತ ಹೇಳಿ ಆಡಿಯೋದಲ್ಲಿ ಇದೆ. ಈ ಹೇಳಿಕೆನೇ ಈಗ ಸಚಿವರಿಗೆ ಮುಳುವಾಗಿದೆ. ಸಚಿವರ ಬುಡಕ್ಕೆ ಅಬಕಾರಿ ಡಿಸಿ ಲಂಚ ಪ್ರಕರಣ ಈಗ ಬಂದಿದೆ. ಇನ್ನೊಂದು ಕಡೆ ಲೋಕಾಯುಕ್ತದಲ್ಲೂ ಕೂಡ ಸಚಿವ ಆರ್.ವಿ. ತಿಮ್ಮಾಪುರ್ ವಿರುದ್ಧ ದೂರು ದಾಖಲಾಗಿದೆ. ಇದೇ ಆಡಿಯೋವನ್ನ ಉಲ್ಲೇಖಿಸಿ ಬಿಜೆಪಿ ಮುಗಿಬಿದ್ದಿದೆ. ಅಸ್ತ್ರ ಸಿಕ್ಕಂಗಾಯ್ತು ಬಿಜೆಪಿಗೆ. ತಿಮ್ಮಾಪುರ್ ತಲೆದಂಡ ಆಗಬೇಕು ಅಂತ ಹೇಳಿ ವಿಪಕ್ಷ ಬಿಜೆಪಿ ಇದೀಗ ತೀವ್ರ ರೀತಿಯಲ್ಲಿ ಒತ್ತಡವನ್ನ ಹಾಕ್ತಾ ಇದೆ. ಲೈಸೆನ್ಸ್ಗೋಸ್ಕರ ಕೋಟಿ ಕೋಟಿ ಲಂಚಕ್ಕೆ ಬೇಡಿಕೆ ಇಡೋದು, ಅದರಲ್ಲಿ ಬಹುಪಾಲು ಸಚಿವರಿಗೆ ಹೋಗುತ್ತೆ ಅಂತ ಹೇಳಿ ಅಬಕಾರಿ ಡಿಸಿ ಹೇಳಿರುವಂತಹ ಒಂದು ಆಡಿಯೋ ಏನಿದೆ ಸಾಕಷ್ಟು ವೈರಲ್ ಆಗಿದೆ. ಇಲ್ಲಿ ನೇರವಾಗಿ ಸಚಿವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಈಗ ಬಿಜೆಪಿ ಅವರು ಆರೋಪ ಮಾಡ್ತಾ ಇದೇ ಆಡಿಯೋ ಇಟ್ಕೊಂಡು ಸಚಿವರ ತಲೆದಂಡಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ಆಡಿಯೋವನ್ನ ಆಧಾರವಾಗಿ ಇಟ್ಕೊಂಡು ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಹಿಂದಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಾ ಇತ್ತು. ಅಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದಲ್ಲಿ ದುಡ್ಡು ಮಾಡಿಕೊಡುವಂತ, ಖಜಾನೆ ತುಂಬಿಸುವಂತ ಒಂದು ಇಲಾಖೆ ಇದು. ಸೊ ಇಲ್ಲಿ ಲೈಸೆನ್ಸ್ಗೋಸ್ಕರ ಇಲ್ಲಿ ಲಂಚ ಒಂಥರ ಕಾಮನ್ ತರ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಲ್ಲೂ ಪ್ರಯತ್ನಗಳು ಮುಂದುವರೆದಿದ್ರು ಕೂಡ ಅದು ಸಾಧ್ಯವಾಗ್ತಿಲ್ಲ. ಈಗ ಕೋಟಿ ಕೋಟಿ ಲಂಚ ಪ್ರಕರಣದಲ್ಲಿ ಸಚಿವರ ಬುಡಕ್ಕೆ ಈಗ ಬಂದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಅಬಕಾರಿ ಇಲಾಖೆ ಅಂತಂದ್ರೆ ಅದೊಂಥರ ಬೊಕ್ಕಸ ತುಂಬಿಸುವಂತ ಇಲಾಖೆ ಸರ್ಕಾರದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಹಿಂದಿನಿಂದಲೂ ಕೂಡ ಪ್ರಕರಣಗಳನ್ನ ನಾವು ಗಮನಿಸ್ಕೊಂಡ್ ಬಂದಿದ್ವಿ. ಇಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿರೋದು, ಬಹುಪಾಲು ಪರ್ಸೆಂಟೇಜ್ ಅವ್ರಿಗೆ ಹೋಗುತ್ತೆ ಅಂತ ಹೇಳಿರೋದು ಬಿಜೆಪಿಗೆ ಯಾವ ತರ ಅಸ್ತ್ರ ಸಿಕ್ಕಂಗಾಯ್ತು. ಈಗ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ವಾಟ್ ನೆಕ್ಸ್ಟ್? ಸಚಿವರ ತಲೆದಂಡ ಆಗಬೇಕು ಅಂತ ಹೇಳ್ತಿರೋದ್ರಿಂದ ಶರ್ಮಿತಾ, ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಕೇಳ್ಕೊಳ್ತಾ ಬರ್ತಾ ಇದ್ರು. ಮತ್ತು ಆರೋಪವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಈಗ ಬಿಜೆಪಿ ನಾಯಕರ ಆರೋಪಕ್ಕೆ ಪುಷ್ಟಿ ಕೊಡುವಂತೆಯೇ ಈಗ ಒಂದಷ್ಟು ಸಾಕ್ಷ್ಯಗಳು ಮತ್ತು ಬೆಳವಣಿಗೆಗಳು ನಡೆದಿರುವಂಥದ್ದು. ಯಾಕಂದ್ರೆ ಅಲ್ಲಿ ಡಿಸಿನೇ ಸ್ಪಷ್ಟವಾಗಿ ಹೇಳಿದರೆ ಸಚಿವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಆಡಿಯೋ ಸಮೇತ ಇದೀಗ ಲೋಕಾಯುಕ್ತಕ್ಕೆ ದೂರುದಾರರು ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ದೂರನ್ನು ಪರಿಗಣಿಸೋದ್ರ ಮುಖಾಂತರವಾಗಿ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಆರ್.ಬಿ. ತಿಮ್ಮಾಪುರ್ಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕೋಕೆ ಮುಂಚಿತವಾಗಿಯೇ ಒಂದಷ್ಟು ಮಾತನಾಡಿದ್ದಾರೆ ಅನ್ನೋ ಒಂದು ಆಡಿಯೋಗಳು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅದರ ಆಧಾರದ ಮೇಲೆ ಈಗ ಇಲ್ಲೊಂದು ಕಡೆ ಈಗ ಯಾರು ಅಲ್ಲಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಈಗ ಅಧಿಕಾರಿಗಳನ್ನ ಇಲ್ಲೊಂದು ಕಡೆ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರೀಗ ಪ್ರಶ್ನೆ ಇರುವಂತದ್ದು, ಸಚಿವ ಆರ್.ಬಿ. ತಿಮ್ಮಾಪುರ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಆರ್.ಬಿ. ತಿಮ್ಮಾಪುರ್ ಅವರ ಹೆಸರು ಇಲ್ಲದೇ ಇದ್ರು ಕೂಡ ಸಚಿವರಿಗೂ ಕೂಡ ಕೊಡಬೇಕು ಅನ್ನೋ ಮಾತನ್ನ ಅಲ್ಲಿ ಅಧಿಕಾರಿಗಳು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಇಲ್ಲೊಂದು ಕಡೆ ಅವರಿಗೆ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ವಿಚಾರಣೆಗೆ ಏನಾದರೂ ಒಳಪಡಿಸದೇ ಆದಲ್ಲಿ ಬರುವಂತ ದಿನಗಳಲ್ಲಿ ಎಲ್ಲೊಂದು ಕಡೆ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ಯಾಕಂದ್ರೆ ಈಗಾಗಲೇ ಪ್ರತಿಪಕ್ಷ ನಾಯಕರು ಕೂಡ ಆರೋಪ ಮಾಡ್ತಿರುವಂತದ್ದು ಅದೇ ಪ್ರಶ್ನೆಯನ್ನ. ಯಾಕಂದ್ರೆ ಈಗಾಗಲೇ ಆ ಒಂದು ಪ್ರಕರಣದಲ್ಲಿ ಸಚಿವರು ಮುಖ್ಯವಾಗಿ ಕೊಡಬೇಕು ಅನ್ನೋ ಮಾತನ್ನ ಸ್ವತಃ ಅಧಿಕಾರಿಗಳೇ ಹೇಳಿದಂತ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನ ಇದೀಗ ಬಿಜೆಪಿಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರೋಗ್ಯ ಆದಿಯಾಗಿ ಎಲ್ಲರೂ ಕೂಡ ನಾಯಕರುಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗ ನಾಡಿದ್ದು ಕೂಡ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಅಧಿವೇಶನ ಶುರುವಾದ ಕೂಡಲೇ ಈ ಒಂದು ಪ್ರಕರಣವನ್ನ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ಅಣಿಯುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಮುಂದಾಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡುವಂಥದ್ದು ಮತ್ತೆ ಬೇರೆ ಬೇರೆ ರೀತಿಯಂತ ಕಾರ್ಯತಂತ್ರಗಳನ್ನು ಕೂಡ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂಥದ್ದು. ಮತ್ತೆ ಬಿಜೆಪಿ ನಾಯಕರು ಕೂಡ ಕೌಂಟರ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಮತ್ತೆ ಈಗಾಗಲೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಉತ್ತರನ ಕೊಟ್ಟಿರುವಂಥದ್ದು. ತಪ್ಪು ಮಾಡಿದಂಥವರು ಉಪ್ಪಿನಿಂದ ಅವರು ನೀರು ಕುಡಿತಾರೆ ಅನ್ನೋ ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ವಿಚಾರಣೆಯನ್ನ ಆರ್.ಬಿ. ತಿಮ್ಮಾಪುರ್ ಎದುರಿಸ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಆರ್.ಬಿ. ತಿಮ್ಮಾಪುರ್ ಅವರು ಕೂಡ ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಅಗ್ಗಜಗ್ಗಾಟಕ್ಕೆ ಕಾರಣವಾಗುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಸರ್ಕಾರಕ್ಕೆ ಏನಾದರೂ ಒಂದಷ್ಟು ಬ್ಯಾಡ್ ಇಮೇಜ್ ಆಗಿರ್ಬೋದು, ಮತ್ತೆ ಇಮೇಜ್ ಕುಸಿಯುವಂತದ್ದಾಗಿರ್ಬೋದು, ಮತ್ತೆ ಮುಜುಗರ ಆಗುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆರ್.ಬಿ. ತಿಮ್ಮಾಪುರ್ ಅವರಿಂದ ಕೂಡ ಮಂತ್ರಿ ಸ್ಥಾನಕ್ಕೆ ಒಂದು ರೀತಿ ಅಂದ್ರೆ ರಾಜೀನಾಮೆ ಕೇಳುವಂತ ಒಂದು ಪ್ರಸಂಗ ಕೂಡ ಬರಬಹುದು ಅನ್ನುವಂಥದ್ದು ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರುತ್ತಿರುವಂಥದ್ದು. ಅದೇನೇ ಇದ್ರೂ ಕೂಡ ಈ ಒಂದು ಪ್ರಕರಣ ಬರುವಂತ ದಿನಗಳಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಒಂದು ರೀತಿ ದೊಡ್ಡ ಮಟ್ಟದ ತಲೆದಂಡ ಆಗೋದ್ರಲ್ಲೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ಮಾಹಿತಿಗೆ.